ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಬದನೆಕಾಯಿ ಪಲ್ಯವನ್ನು ಮಾಡಿ ತೋರಿಸುತ್ತಿದ್ದೇನೆ. ನಾನು ಅರ್ಧ ಕೆಜಿ ಬದನೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಕೆಜಿ ಬದನೆಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ನಾನು ನೀರಿನಲ್ಲಿ ನೆನೆ ಇಟ್ಟಿದ್ದೇನೆ. ನೀರಲ್ಲಿ ನೆನೆ ಇಡಬೇಕು, ಇಲ್ಲದಿದ್ದರೆ ಅದು ಬ್ಲ್ಯಾಕ್ ಕಲರ್ ಬರುತ್ತದೆ. ಬೇಕಾಗುವ ಸಾಮಗ್ರಿಗಳು 2 ಸ್ಪೂನ್ ಖಾರದ ಪುಡಿ, ಸಾಂಬಾರು ಪುಡಿ, 3 ದೊಡ್ಡ ಗಾತ್ರದ ಈರುಳ್ಳಿ, 4 ಟೊಮೊಟೊ, ಕರಿಬೇವಿನ ಸೊಪ್ಪು ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಈಗ ನಾವು ಮಾಡುವ ವಿಧಾನ, ಒಂದು ಪಾತ್ರೆಯಲ್ಲಿ ನಾನು 3 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೇನೆ, ಕಡಲೆಕಾಯಿ ಎಣ್ಣೆ, 1 ಸ್ಪೂನ್ ಕಡಲೆಬೇಳೆ ಹಾಕಿ ಈಗ ಫ್ರೈ ಮಾಡಿದ್ದೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡೋಣ. ಅದಾದ ತಕ್ಷಣ ಈರುಳ್ಳಿಯನ್ನು ಸೇರಿಸೋಣ. ಈರುಳ್ಳಿಗೆ ನಾವು 1 ಚಿಟಿಕೆ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿದರೆ ಅದು ಬೇಗನೆ ಲೈಟ್ ರೆಡ್ಡಿಶ್ ಬ್ರೌನ್ ಕಲರ್ ಬರುತ್ತೆ, ಬೇಗನೆ ಬರುತ್ತೆ. ನೋಡಿ, ಉಪ್ಪು ಸೇರಿಸೋಣ. ನೋಡಿ, ಈ ರೀತಿ ರೆಡ್ಡಿಶ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಇದಕ್ಕೆ 4 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ತೆಗೆದುಕೊಂಡಿದ್ವಿ, ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಈಗ ಸೇರಿಸೋಣ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಇದು ಒಂದು 2 ನಿಮಿಷ ಮಾಡಿದರೆ ಸಾಕು. ಟೊಮೊಟೊ ನೋಡಿ ತುಂಬ ಸ್ಮೂತಾಗಿ ಬೆಂದಿದೆ. ಈಗ 1 ಚಿಟಿಕೆ ಅರಿಶಿಣ ಪುಡಿಯನ್ನು ಸೇರಿಸಿ ಫ್ರೈ ಮಾಡೋಣ. ತುಂಬ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಟೊಮೊಟೊನೂ ಕೂಡ ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ಈಗ ನಾವು ಕಟ್ ಮಾಡಿ ಇಟ್ಟುಕೊಂಡಿರುವ ಬದನೆಕಾಯಿಯನ್ನು ಇದಕ್ಕೆ ಸೇರಿಸೋಣ. ನೋಡಿ, ಸ್ಮೂತಾಗಿದೆ ಟೊಮೊಟೊ. ಈಗ ಬದನೆಕಾಯಿಯನ್ನು ಸೇರಿಸೋಣ. ಸೇರಿಸಿ ಚೆನ್ನಾಗಿ ಕಲಸಿ ನಾವು ಇದಕ್ಕೆ 1 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ನೀರು ತಗೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಬೇಯಿಸಬೇಕು. 5 ನಿಮಿಷಗಳ ಕಾಲ ಬೇಯಿಸಿದರೆ ಸಾಕು. ನೋಡಿ, 5 ನಿಮಿಷಗಳ ಕಾಲದ ನಂತರ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗಿದೆ. ಇದನ್ನು ಒಂದು ಸಾರಿ ಮಗುಚಾಕೋಣ ಬದನೆಕಾಯಿಯನ್ನು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿರುತ್ತದೆ ಈ ಪಲ್ಯ. ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈಗ ಖಾರದ ಪುಡಿ, ಸಾಂಬಾರ ಪುಡಿಯನ್ನು ಸೇರಿಸೋಣ. ಸೇರಿಸಿ 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದರೆ ಸಾಕು. 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದರೆ ಸಾಕು. ಈಗ ನೋಡಿ, ಇದನ್ನು ತೆಗೆದರೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬದನೆಕಾಯಿ ಪಲ್ಯ. ಇದಕ್ಕೆ ನಾವು ಕೊನೆಯದಾಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಅರ್ಧ ನಿಮಿಷಗಳ ಕಾಲ ಸುಮ್ಮನೆ ಹಿಂಗೆ ಮಗುಚಾಕಿದರೆ ಸಾಕು. ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ಇದು ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿ.